ರಾಜ್ಯದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣ ಆಗಿದ್ದಂತಹ ಈ ಗೋಬಿ ಮಂಚೂರಿ ವಿಚಾರ ಜೊತೆಗೆ ಕಾಟನ್ ಕ್ಯಾಂಡಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಆದೇಶವನ್ನ ಹೊರಡಿಸಿದೆ. ಆ ಆದೇಶ ಏನು? ಒಂದು ವೇಳೆ ಆದೇಶದ ಫಾಲೋ ಮಾಡ್ಲಾಗ್ತಾ ಇಲ್ಲ ಅಂದ್ರೆ ಇಂಪ್ಲಿಮೆಂಟೇಷನ್ ಸರಿಯಾಗಿ ಮಾಡಿಲ್ಲ ಅಂಗಡಿಗಳಲ್ಲಿ ಅಂದ್ರೆ ಏನಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಕೂಡ ಈಗ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಕಲರ್ ಕ್ಯಾಂಡಿಗೆ ಸರ್ಕಾರ ನಿರ್ಬಂಧ. ಗೋಬಿಗೆ ಕೃತಕ ಬಣ್ಣ ಬಳಸಿದ್ರೆ 7 ವರ್ಷ ಜೈಲು. ಕೃತಕ ಬಣ್ಣಗಳಿಂದ ಕೂಡಿದ ಗೋಬಿ ಮಂಚೂರಿ, ಕಾಟನ್ ಕ್ಯಾಂಡಿ ಮಾರಾಟವನ್ನ ನಿಷೇಧಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಗೋಬಿ ಮತ್ತು ಕಾಟನ್ ಕ್ಯಾಂಡಿಯಲ್ಲಿ ಬಳಸುವ ಕೃತಕ ಬಣ್ಣಗಳು ಆರೋಗ್ಯಕ್ಕೆ ಅಪಾಯಕಾರಿ ಅಂತ ಸಾಬೀತಾಗಿದೆ. ಹೀಗಾಗಿ ಗೋಬಿ ಮತ್ತು ಕಾಟನ್ ಕ್ಯಾಂಡಿಗೆ ಮುಂದೆ ಕೃತಕ ಬಣ್ಣ ಬಳಸದಂತೆ ಎಚ್ಚರಿಕೆ ನೀಡಲಾಗಿದೆ. ದಿನೇ ದಿನೇ ಜನ ಜಂಕ್ ಫುಡ್ ಮೊರೆ ಹೋಗ್ತಿರೋದು ಜಾಸ್ತಿ ಆಗ್ತಿದೆ. ಪೋಷಕರೊಂದಿಗೆ ಮಕ್ಕಳು ಕೂಡ ಬಾಯಿ ಚಪ್ಪರಿಸೋ ಬೀದಿ ಬದಿ ಆಹಾರಗಳ ದಾಸರಾಗ್ತಿದ್ದಾರೆ. ಇದೀಗ ಗೋಬಿ ಮಂಚೂರಿ ಹಾಗೂ ಕಾಟನ್ ಕ್ಯಾಂಡಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ. ಆಹಾರ ಮತ್ತು ಗುಣಮಟ್ಟ ಇಲಾಖೆ ಸಂಗ್ರಹಿಸಿದ್ದ ಗೋಬಿಯ 171 ಸ್ಯಾಂಪಲ್ಗಳ ಪೈಕಿ 107ರಲ್ಲಿ ಹಾಗೂ 25 ಕಾಟನ್ ಕ್ಯಾಂಡಿ ಸ್ಯಾಂಪಲ್ಗಳ ಪೈಕಿ 15ರಲ್ಲಿ ಹಾನಿಕಾರಕ ಅಂಶ ಪತ್ತೆಯಾಗಿದೆ. ಕೃತಕ ಬಣ್ಣಗಳಾದ ಟಾರ್ಟ್ರಾಸೈನ್, ಸನ್ಸೆಟ್ ಯೆಲ್ಲೋ, ಕಾರ್ಮೋಸಿನ್ ಹಾಗೂ ರೊಡಮೈನ್ ಬಿ ಪತ್ತೆಯಾಗಿದೆ. ಇದರ ಸೇವನೆ ಕ್ಯಾನ್ಸರ್ನಂತಹ ಕಾಯಿಲೆಗಳಿಗೆ ಕಾರಣವಾಗ್ತಿದೆ. ಇದೇ ಕಾರಣಕ್ಕೆ ರಾಜ್ಯ ಆರೋಗ್ಯ ಇಲಾಖೆ ಕಲರ್ ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿಗೆ ರೊಡಮೈನ್ ಬಿ ನಂತಹ ಕಲರ್ ಬಳಕೆ ಮಾಡದಂತೆ ಆದೇಶ ಹೊರಡಿಸಿದೆ. ಈ ರೊಡಮೈನ್ ಬಿ ಸೇರಿದ ಕಾಟನ್ ಕ್ಯಾಂಡಿಯನ್ನು ಅದನ್ನು ನಿಷೇಧವನ್ನು ನಾವು ಮಾಡ್ತಾ ಇದ್ದೀವಿ. ಆ ಕಲರಿಂಗ್ ಏಜೆಂಟ್ ಏನಿದೆ ಅದನ್ನು ನಿಷೇಧ ಮಾಡ್ತಾ ಇದ್ದೀವಿ. ಏನೇ ಇದ್ರೂ ವೈಟ್ ಕಾಟನ್ ಕ್ಯಾಂಡಿ ಇರ್ತದೆ, ಪ್ಲೇನ್ ಕಾಟನ್ ಕ್ಯಾಂಡಿ, ಅದನ್ನು ತಯಾರಿಕೆ ಮಾಡ್ಬೋದು. ರೊಡಮೈನ್ ಬಿ ಹೆಚ್ಚು ಇದರಲ್ಲಿ ಬಳಕೆ ಆಗ್ತಾ ಇದೆ. ನಮ್ಮ ಸರ್ವೆಯಲ್ಲೂ ಕೂಡ ಗೊತ್ತಾಗಿದೆ. 25 ನಾವು ಏನು ಮಾದರಿಗಳಲ್ಲಿ 15 ಇದನ್ನು ಉಪಯೋಗ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಕಲರಿಂಗ್ ಏಜೆಂಟ್ಸು ಅದರಲ್ಲಿ ಟಾರ್ಟ್ರಾಸೈನ್ ಇದೆ, ಸನ್ಸೆಟ್ ಯೆಲ್ಲೋ ಇದೆ ಮತ್ತು ರೊಡಮೈನ್ ಬಿ ಇದೆ. ಅದರಲ್ಲಿ ನಮಗೆ ಸಿಕ್ಕಿರುವಂತದ್ದು. ಇನ್ನು ವಿಷಕಾರಿ ಪದಾರ್ಥಗಳ ಬಳಕೆ ಮಕ್ಕಳು ಸೇರಿದಂತೆ ಮನುಷ್ಯನ ದೇಹದ ಮೇಲೆ ಗಂಭೀರ ಪರಿಣಾಮ ಬೀರ್ತಾ ಇರೋ ಹಿನ್ನೆಲೆ ಆರೋಗ್ಯ ಇಲಾಖೆ ಆದೇಶ ಹೊರಡಿಸಿದೆ. ಆದೇಶ ಉಲ್ಲಂಘಿಸಿ ಒಂದೊಮ್ಮೆ ನಿಷೇಧಿತ ವಸ್ತುಗಳ ಬಳಕೆ ಮಾಡಿದ್ರೆ ಅಂತವರ ವಿರುದ್ಧ ಗಂಭೀರ ಕ್ರಮಕ್ಕೂ ಚಿಂತನೆ ಮಾಡಿದೆ. ಒಂದೊಮ್ಮೆ ಬಳಕೆ ಮಾಡಿ ಸಿಕ್ಕಿಬಿದ್ರೆ ವ್ಯಾಪಾರಿಗೆ 10 ಲಕ್ಷ ದಂಡ, ಲೈಸೆನ್ಸ್ ರದ್ದು, 7 ವರ್ಷದಿಂದ ಜೀವಾವಧಿಯವರೆಗೆ ಶಿಕ್ಷೆಯ ಎಚ್ಚರಿಕೆ ನೀಡಿದೆ. ಇನ್ನು ಈ ಬಗ್ಗೆ ಫುಡ್ ಸೇಫ್ಟಿ ಅಧಿಕಾರಿಗಳು ಕಣ್ಣಿಡಲಿದ್ದು ದಾಳಿ ನಡೆಸಿ ಕ್ರಮ ತೆಗೆದುಕೊಳ್ಳಲಿದ್ದಾರೆ. ನಾವು ನಮ್ಮ ಕಡೆಯಿಂದ ಇದನ್ನು ಉಪಯೋಗ ಮಾಡಬಾರ್ದು ಅಂತ ಸ್ಪಷ್ಟವಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಎರಡನೇದು, ನಾವೆಲ್ಲ ಕಡೆ ಇದನ್ನು ನಾವು ಮುಂದೆನೂ ಕೂಡ ಸರ್ವೆಗಳನ್ನು ಮಾಡ್ತಾ ಹೋಗ್ತೀವಿ. ಯಾರ್ಯಾರು ಇದರಲ್ಲಿ ಗೊತ್ತಾಗ್ತದೆ ಅಂಥವ್ರ ಮೇಲೆ ನಾವು ಕೇಸ್ ಬುಕ್ ಮಾಡ್ತೀವಿ. ಕಾನೂನು ಪ್ರಕಾರ ಏನಿದೆ ಅದನ್ನು ಅವ್ರಿಗೆ ಲೈಸೆನ್ಸ್ ಕ್ಯಾನ್ಸಲ್ ಆಗೋದಕ್ಕೂ ಸಾಧ್ಯತೆಗಳಿರ್ತದೆ. ಆಮೇಲೆ ಅವರಿಗೆ ಜೈಲ್ ಶಿಕ್ಷೆ, ದಂಡ ಎಲ್ಲವನ್ನು ಕೂಡ ವಿಧಿಸುವುದಕ್ಕೆ ಅವಕಾಶಗಳು ಇರ್ತದೆ. ಸೊ ಅದನ್ನು ನಾವು ಮಾಡ್ತೀವಿ. ಒಟ್ಟಾರೆ ಹಾನಿಕಾರಕ ಕೃತಕ ಬಣ್ಣಗಳಾದ ಟಾರ್ಟ್ರಾಸೈನ್, ಸನ್ಸೆಟ್ ಯೆಲ್ಲೋ, ಕಾರ್ಮೋಸಿನ್ ಹಾಗೂ ರೊಡಮೈನ್ ಬಿ ರಾಸಾಯನಿಕಗಳನ್ನ ಬಳಸೋದಕ್ಕಷ್ಟೇ ಕಡಿವಾಣ ಹಾಕಲಾಗಿದ್ದು ಗೋಬಿ ಮಂಚೂರಿ ಹಾಗೂ ಕಾಟನ್ ಕ್ಯಾಂಡಿಗಳನ್ನ ನಿಷೇಧ ಮಾಡಿಲ್ಲ ಅಂತ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಒಟ್ಟಾರೆ ಬಹುಮುಖ್ಯವಾಗಿ ಜನಸಾಮಾನ್ಯರು ನಾಲಿಗೆ ಚಪ್ಪರಿಸಿ ಗೋಬಿ ಹಾಗೂ ಕ್ಯಾಂಡಿ ಸವಿಯುವ ಮಂದಿ ಸ್ವಲ್ಪ ಹುಷಾರಾಗಿರಿ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.